Hello everyone, welcome back to my YouTube channel Tasty Bites. ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಗೋಬಿ ಮಂಚೂರಿ ಇಷ್ಟ ಆಗುತ್ತೋ ಅನ್ಹೆಲ್ದಿಯಾಗಿ ಆಚೆಗಡೆ ತಿನ್ನೋ ಬದಲು ಮನೆಗೆ ಹೇಗೆ ಮಾಡೋದು ಆರೋಗ್ಯಕರವಾಗಿ ಅಂತ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಾನು ಎಲೆಕೋಸಲ್ಲಿ ಮಾಡ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಣ್ಣ ತುರಿಯಲ್ಲಿ ಚೆನ್ನಾಗಿ ತುರಿದು ಇಟ್ಕೋಬೇಕಾಗತ್ತೆ. ಅದಕ್ಕೆ ನಾನು ಇಲ್ಲಿ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 3 ಸ್ಪೂನು ಕಾರ್ನ್ಫ್ಲೋರು ಮತ್ತು 2 ಸ್ಪೂನು ಮೈದಾ. ಇದು ನೋಡಿ ಮೈದಾ, 2 ಸ್ಪೂನು ಮೈದಾ ತೊಗೊಂಡಿದ್ದೀನಿ. ನೀವು ದಪ್ಪ ಜಾಸ್ತಿ ಇತ್ತು ಎಲೆಕೋಸು ಅಂತಂದರೆ ನೀವು ಅದು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈಗ ನೋಡಿ ನಾನು ಹಚ್ಮೆಣ್ಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅದೇ ಚಿಲ್ಲಿ ಪೌಡ್ರು ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕಲರ್ ಬರೋಕ್ಕೆ ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ ನಾನು ಗರಂ ಮಸಾಲ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನೆಲ್ಲ ಒಂದೇ ಒಂದು ತೊಟ್ಟು ನೀರು ಬಳಸದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಸಿ ಮೆಥಡಲ್ಲಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಆ ರೀತಿ ಒಂದೇ ಒಂದು ತೊಟ್ಟು ನೀರು ಬಳಸಿಲ್ಲ ನೋಡಿ. ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಆಗುತ್ತೆ ಅದು. ಈಗ ಎಣ್ಣೆ ಕಾಯಕ್ಕೆ ಇಡೋಣ. ಅದು ಕಚ್ಕೊಂಡಿದ್ದಾದಮೇಲೆ ಅದೇನು ಊರಿಸ್ಬೇಕು, ಒಂದು ಅರ್ಧ ಗಂಟೆ ಬಿಡಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಹಂಗೆ ಮಾಡ್ಕೋಬೋದು. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಕಾದಿದೆ ಅಂತ ನೋಡಿಕೊಂಡು ಒಂದು ಸ್ವಲ್ಪನೇ ಪಕೋಡ ಬಿಡ್ತೀವಲ್ಲ ಆ ರೀತಿ ಚಿಕ್ಕದಾಗೆ ಸ್ವಲ್ಪ, ನಿಮಗೆ ಜಾಸ್ತಿ ದಪ್ಪ ಬಿಟ್ಕೊಂಡ್ರೆ ಒಳಗೆ ಬೆಂದಿರಲ್ಲ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಆಚೆಗಡೆ ಸಿಗುತ್ತಲ್ಲ ಆ ರೀತಿಯೇ ಸ್ವಲ್ಪ ಚಿಕ್ಕದಾಗೆ ನಾನು ಪಕೋಡ ಥರ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಉಂಡುಂಡೆ ಬೇಕಾದ್ರೂ ಮಾಡಿಕೊಂಡು ಹಾಕೋಬೋದು. ನೆಕ್ಸ್ಟ್ ತೋರಿಸ್ತೀನಿ ಹೇಗೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಚೆಗಡೆ ಎಲ್ಲ ಫುಡ್ ಕಲರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಈಗ ಬ್ಯಾನ್ ಮಾಡಿದರೂ ಸಹ ಅವ್ರು ಒಳಗೊಳಗೆ ಏನು ಹಾಕಿರ್ತಾರೆ, ಅಜಿನೋಮೋಟೊ ಎಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಷ್ಟು ಅನ್ಹೆಲ್ದಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಅದು ನೀವು ತಿಂದರೆ ಅದ್ರ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಂಡು ಬಾಯಿ ರುಚಿನೂ ಇರುತ್ತೆ. ಹೇಗೆ ಮಾಡಿರ್ತೀವಿ ಅಂತ ನಮಗೂ ಗೊತ್ತಿರುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ. ಸುಮ್ಮನೆ ಆಚೆಗಡೆ ತಿಂದು ಹೆಲ್ತ್ ಅಪ್ಸೆಟ್ ಆಗೋ ಬದಲು ಮನೆಗೆ ಹೇಗೆ ಮಾಡೋದು ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. 2 ರೀತಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಸ್ಕಿಪ್ ಮಾಡ್ತೀರಾ ನೋಡಿ. ಒಂದು ಡ್ರೈ ಗೋಬಿ, ಒಂದು ಇದಾಕಿ ಗೋಬಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಕಿಪ್ ಮಾಡ್ತೀರಾ ನೋಡಿ. ಇದು ನೋಡಿ ನಾನು ಚೆನ್ನಾಗಿ 2 ಸೈಡೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಡೀಪ್ ಫ್ರೈ. ಅದು ನೊರೆ ಎಲ್ಲ ನಿಲ್ಲಬೇಕು. ಅಲ್ಲಿವರೆಗೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡ್ತಾನೆ ಹೇಳ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ಅಂತ. ಈಗ ಮತ್ತೆ ಸೆಕೆಂಡ್ ಟ್ರಿಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದೇ ರೀತಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಟ್ರಿಪ್ಪಲ್ಲಿ ತೋರಿಸ್ತೀನಿ ಗುಂಡಿಗೆ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡಿ. ಒಂದು ಸೈಡ್ ತಿರುಗಿಸಿದಾದ್ಮೇಲೆ ಇನ್ನೊಂದು ಸೈಡು ತಿರುಗಿಸ್ಕೋಬೇಕಾಗತ್ತೆ. 2 ಸೈಡೂ ಒಂದೇ ಸಮ ನೋಡಿ. ಈ ರೀತಿ ಗುಂಡಿಗೂ ಬೇಕಾದರೆ ನೀವು ಹಾಕ್ಕೋಬೋದು. ನಂಗೆ ಅದು ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ನೀವು ಈ ರೀತಿ ಗುಂಡಿಗೂ ಹಾಕ್ಕೋಬೋದು. ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ಕಾಣುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಅದು ಇದೆಲ್ಲ ಹಾಕ್ಬಿಟ್ಟು ಹೇಗೆ ಮಾಡೋದು ಡ್ರೈ ಆಗಿ ಈಗ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಮಸಾಲೆ ಥರ ತೋರಿಸ್ತೀನಿ ಫ್ರೆಂಡ್ಸ್. ಈ ಡ್ರೈ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ನಿಮಗೂ. ನೀವು ಮಾಡಿ ಒಂದ್ಸಲ ನೋಡಿ, ಟ್ರೈ ಮಾಡಿ. ಈಗ ಅದಕ್ಕೆ ನಾನು ಉದ್ದುದು ಕಚ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ. ಈಗ ಡ್ರೈ ಗೋಬಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ 2 ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಗೆ. ಅದರ ಅಂಶ ಬಿಟ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಅದಕ್ಕೆ ಸ್ವಲ್ಪ ಉದ್ದುದು ಹಚ್ಕೊಂಡಿದ್ವಲ್ಲ ಈರುಳ್ಳಿ, ಈ ರೀತಿನೇ ಹಚ್ಕೊಬೇಕು ಫ್ರೆಂಡ್ಸ್, ಆವಾಗೇ ಟೇಸ್ಟಿಯಾಗಿರೋದು. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಉದ್ದುದು ಹಚ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು, ಜಾಸ್ತಿ ಫ್ರೈ ಮಾಡ್ಕೊಳ್ಳಲ್ಲ, ಬಣ್ಣ ಬಿಡೋವರೆಗೂ ಎಲ್ಲ ಏನು ಬೇಡ ನಮಗೆ. ಸ್ವಲ್ಪ ಫ್ರೈ ಆದರೆ ಸಾಕು. ಅದು ಕುರುಮ್ ಅಂತ ಸಿಕ್ಕಿದ್ರೇ ಚೆನ್ನಾಗಿರೋದು. ಅದಕ್ಕೋಸ್ಕರ ಮೇಲೂ ಹಾಕ್ಕೊಳ್ತೀವಿ. ಸ್ವಲ್ಪ ಒಗ್ಗರಣೆಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಚಿಟಿಕೆ ಉಪ್ಪು ಅದಕ್ಕೆ ಹಾಕಿರ್ತೀವಿ ನಾವು ಇದಕ್ಕೆ ಗೋಬಿಗೆ. ಇದಕ್ಕೆ ಸ್ವಲ್ಪ ಚಿಟಿಕೆ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಅದಕ್ಕೇ ಡ್ರೈ ಗೋಬಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅದ್ರ ತಕ್ಕಂತೆ ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಅದು ಸ್ವಲ್ಪ ಒಗ್ಗರಣೆ ಎಲ್ಲ ಹಿಡ್ಕೊಬೇಕು. ಒಗ್ಗರಣೆ ಅಂದರೆ ಅದೇ ಈರುಳ್ಳಿದು ಹಾಕ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕದು. ಮಿಕ್ಸ್ ಆದಮೇಲೆ ಅದಕ್ಕೇ ಚಿಲ್ಲಿ ಸಾಸ್ 1 ಸ್ಪೂನು ಮತ್ತು ಟೊಮೆಟೊ ಸಾಸ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಟೊಮೆಟೊ ಸಾಸ್ 1 ಸ್ಪೂನು, ಅದನ್ನು ಚಿಲ್ಲಿದೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಇನ್ನೊಂದು ಬರುತ್ತಲ್ಲ ಸ್ವೀಟ್ದು ಅದು ಹಾಕೋಬೋದು. ಆಮೇಲೆ ಸೋಯಾ ಸಾಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗೋಬಿಗೆಲ್ಲ ಹಿಡಿಬೇಕದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮಿಕ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೇಕಾಗತ್ತೆ ಮೇಲೆಗಡೆ ಸ್ವಲ್ಪ. ಇನ್ನೊಂದು ಸ್ವಲ್ಪ ಟೊಮೆಟೊ ಸಾಸ್ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ. ನೋಡಿ ಇದಕ್ಕೆ ಅದು ಫುಲ್ ಹಾಕಿದ್ರೇ ಚೆನ್ನಾಗಿರೋದು ಅಂತ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಅಂದರೆ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಮೇಲೆಗಡೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನೋಡಿ ಟೇಸ್ಟ್ ಏಜೆಂಟ್ ಅಂದರೆ ಅವ್ರು ಅಜಿನೋಮೋಟೊ ಹಾಕ್ತಾರೆ. ನಾನು ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 4 ಕಾಳು ಜಾಸ್ತಿ ಇಲ್ಲ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಡ್ರೈ ಗೋಬಿ ರೆಡಿ ತಿನ್ನೋಕ್ಕೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ಚಾನಲ್ ಲಿಂಕು ಹಾಕಿರ್ತೀನಿ, ಅಮ್ಮು ಕ್ರಿಯೇಷನ್ಸ್ ಅಂತ, ಅದನ್ನು ಹೋಗಿ ಚೆಕ್ ಮಾಡಿ. ಈಗ ನೋಡಿ ಮಸಾಲೆ ಥರ ಮಾಡ್ಕೋಬೇಕು ಅಂತಂದರೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ ಸಾಸು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು 1 ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ರಿಗಾದರೆ ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು, 2-3 ಮಾಡ್ಕೋಬೇಕು ಅಂದರೆ. ಮತ್ತು ಸೋಯಾ ಸಾಸ್ ಸ್ವಲ್ಪ, ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗೆ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು 1/4 ಗ್ಲಾಸು ಇಲ್ಲ ಅದಕ್ಕಿಂತ ಕಡಿಮೆ ನೀರು ಹಾಕ್ಕೊಂಡು ಒಂದೇ ಒಂದು ಚೂರು ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಬೀಟರ್ ಇದ್ದರೆ ಅದರಲ್ಲೂ ಬೀಟ್ ಮಾಡ್ಕೋಬೋದು ನೀವು. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಗ್ಗರಣೆ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಅದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ನಾನು ಗೋಬಿಗೆ ಹಾಕ್ಬಿಟ್ಟಿದ್ದೀನಲ್ಲ ಅದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಮತ್ತು ಈರುಳ್ಳಿ, ಒಂದು ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಫ್ರೈ ಏನು ಮಾಡೋಷ್ಟಿಲ್ಲ, ಕುರುಮ್ ಅಂತ ಸಿಕ್ಕಿದ್ರೆ ಸಾಕು ನಮಗೆ. ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಸ್ಲರಿ ಮಾಡ್ಕೊಂಡಿದ್ವಲ್ಲ, ಕಾರ್ನ್ಫ್ಲೋರ್ ಸ್ಲರಿ, ಅದನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಇದರಲ್ಲಿ ಚಿಲ್ಲಿ ಪೌಡ್ರು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಕಲರ್ದು ಬರುತ್ತಲ್ವ ಚಿಲ್ಲಿ ಪೌಡ್ರು, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು, ಅದು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಕಲರ್ ಅವಶ್ಯಕತೆ ಇಲ್ಲ ಅನಿಸ್ತು. ನಿಮ್ಗೆ ಇದ್ರಾಗ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಕಲರ್ ಚೆನ್ನಾಗೇ ಬಂದಿತ್ತು ಫ್ರೆಂಡ್ಸ್, ವೀಡಿಯೋಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನಾನೇನು ಫುಡ್ ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ, ಚಿಲ್ಲಿ ಪೌಡ್ರು ಯೂಸ್ ಮಾಡ್ತಾ ಇಲ್ಲ. ಈಗ ಗೋಬಿ ಹಾಕ್ಬಿಟ್ಟು ಅದು ಫ್ರೈ ಆದಮೇಲೆ ಚೆನ್ನಾಗಿ ಗಟ್ಟಿ ಆದಮೇಲೆ ಗೋಬಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಬೇಕಾಗತ್ತೆ. ಗೋಬಿಗೆಲ್ಲ ಆ ಮಸಾಲೆ ಹಿಡಿಬೇಕು. ಆವಾಗೇ ಆಚೆಗಡೆ ಹೇಗೆ ಸಿಗುತ್ತೋ ಆ ರೀತಿ ನಿಮಗೆ ಟೇಸ್ಟ್ ಸಿಕ್ಕೋದು. ಇದೇ ರೀತಿ ಆಚೆ ಕಡೆನೂ ಮಾಡೋದು ಫ್ರೆಂಡ್ಸ್. ಅಂದರೆ ಇನ್ನು ಏನೇನೋ ಮಿಕ್ಸ್ ಮಾಡ್ತಾರೆ, ನಾವು ಹೆಲ್ದಿ ವರ್ಜನಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾನೆ ಹೇಳ್ಬೋದು, ಬಾಯಲ್ಲಿ ನೀರು ಬರ್ತಿದೆ ಈಗ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣುತ್ತೆ. ಸೇಮ್ ಅಂಗಡಿ ಹೇಗೆ ಸಿಗುತ್ತೋ ಹಾಗೆ ಇಲ್ವಾ, ಅದೇ ರೀತಿ ಇದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಬಿಸಿ ಬಿಸಿ ಆಚೆಗಡೆ ಸೇಮ್ ಸ್ಟ್ರೀಟ್ ಸ್ಟೈಲೇ ಅಂತಲೇ ಹೇಳ್ಬೋದು ಗೋಬಿ ಮಂಚೂರಿ ರೆಡಿ ಫ್ರೆಂಡ್ಸ್. ಅದರ ಮೇಲೇ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಬಾಯಲ್ಲಿ ನೀರು ಬರ್ತಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಬರೀಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.